ಇವತ್ತಿಗೆ ನಾವು ಇಲ್ಲಿ ಕೊಟಬಾಗಿ ನೀರಾವರಿ ಅಹೋರಾತ್ರಿ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತು ಹೆಂಗಪ್ಪ ಅಂತಂದ್ರೆ ನಾವು 18 ಹಳ್ಳಿ ಜಲವಂತ ಸಮಸ್ಯೆ ಇದೆ. ಯಾಕೆ 18 ಹಳ್ಳಿ ಬದಲು ನಾವು ಹೇಳ್ಬೇಕಾಗಿತ್ತಂದ್ರೆ ನಾವು 3-4 ಹಳ್ಳಿಯವ್ರು ಕೂಡಿ ಒಂದು 10-15 ಜನ ಹೋರಾಟ ಪ್ರಾರಂಭ ಮಾಡಿದಾಗ ಅದು ಮರುದಿನದಿಂದನೇ 18 ಹಳ್ಳಿ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ಯಾರ ರೈತರು ಇಲ್ಲಿ. ಯಾಕಂದ್ರೆ ನಾವು ಕೊನೆಗೆ ನೀರು ಮುಟ್ಟ ಇಲ್ಲ ಅನ್ನೋದು ಒಂದೇ ನಮ್ಮ ಸಮಸ್ಯೆ ನಾವು ತಲೆಯಾಗಿತ್ತು. ಆದರೆ ಇವತ್ತು ನಾವು ಇಲ್ಲಿ ಬಂದು ಹೋರಾಟ ಮಾಡಿದಾಗ ಅವಾಗ ಏನು ಅರ್ಥ ಆತಂದ್ರೆ 18 ಹಳ್ಳಿಗೆ ನೀರು ಮುಟ್ಟ ಇಲ್ಲ ನಾವು ತಿಳ್ಕೊಬೇಕಾಗ್ತೀವಿ. ಅವಾಗ ಇದ್ರ ಪೂರ್ಣ ವಿವರಣೆ ನಾವು ತೆಗಿಯಾಕೆ ಕೂತಾಗ ನಾವು ನೋಡ್ರಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇರೋದ್ರಿಂದ ಊಟ ಐತಿ, ದಾಸೋಹ ಕೊಡ್ತಾರೋ, ಊಟ ಮಾಡ್ತೇವೆ. ನಮ್ದು ಏನು ಕೆಲಸ ಎಲ್ಲಿ ಕೆಲಸ ಆಗಿಲ್ಲ, ಏನಾಗಿಲ್ಲ, ಏನು ಸಮಸ್ಯೆ, ಯಾವ ಮೋಟರ್ ಸುಟ್ಟಿ ಇದನ್ನ ನಾವು ತಕೋತ ಬಂದಾಗ ಪೂರ್ಣ ಪ್ರಮಾಣ ಅವ್ಯವಹಾರ ನಮಗೆ ಪೂರ ಕಂಡು ಬಂದೈತಿ ಮೊದಲನೇ ವರದಿ ಒಳಗೆ. ಅದಕ್ಕೆ ಏನೈತ್ರಿ, ಇದ್ರೊಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನೇನು ಅವ್ಯವಹಾರ ಆಗಿದಾವಲ್ಲ ಅವ್ರನ್ನೆಲ್ಲ ವಜಾಗೊಳಿಸ್ಬೇಕು. ಮೊದಲು ಅಧಿಕಾರಿಗಳು ಪೂರ್ತಿ ನಾವು ಲೋಕಾಯುಕ್ತ ತನಿಖೆ ಮುಖಾಂತರ ಮತ್ತು ಮಾಧ್ಯಮ ಮುಖಾಂತರ ಹೇಳಿದ್ರು ಲೋಕಾಯುಕ್ತ ತನಿಖೆ ಮುಖಾಂತರ ತನಿಖೆ ಆಗಬೇಕಿದೆ. ಯಾಕಂದ್ರೆ 18 ಹಳ್ಳಿ ಒಳಗೆ ಸಂಪೂರ್ಣವಾಗಿ 10 ವರ್ಷದಿಂದ ಏನು ನೀರು ಕರೆಕ್ಟ್ ಬಿಟ್ಟಿರಂದ್ರೆ ಸಾವಿರಾರು ಕೋಟಿ ವ್ಯವಹಾರ ಆಗ್ತಿತ್ತು. ರೈತರದ ದನ ಕರ ಬದುಕ್ತಿದ್ದು, ಜಾನುವಾರು ಬದುಕ್ತಿದ್ದು. ಯಾಕಂದ್ರೆ ನಮ್ಮದು ಬರಗಾಲ ನಾಡ, ಮಡ್ಡಿ ನಾಡಿದು. ಮತ್ತೊಂದು ಇವತ್ತು ನಾವಿಲ್ಲಿ ಏನು ಹೇಳ್ತೇವೆ ಅಂತಂದ್ರೆ ಎಲ್ಲ ರಾಜಕಾರಣಿಗಳು ಇಂಥ ಕಾಮಗಾರಿಗಳನ್ನ ಚಾಲನೆ ಮಾಡಿ ರೆಡಿ ಮಾಡಿ ಆಮೇಲೆ ಪೂರ್ಣ ಪ್ರಮಾಣದ ಕಾಮಗಾರಿ ಮುಗಿತಕ್ಕಾದ್ರೂ ಉಸ್ತುವಾರಿ ಹೊತ್ಕೊಂಡು ಅದನ್ನು ಮುಗಿಸಿ ತೆಂಗಿನಕಾಯಿ ಹೊಡೆದು ಚಾಲು ಮಾಡಿ ಹೋಗಿರ್ತಾರೆ. ಅದಾದ ನಂತರ ಅದು ಏನಪ್ಪ ಅಂದ್ರೆ ಅದಕ್ಕೆ ಹೆಚ್ಚು ಕಡಿಮೆ ಆದ್ರೆ ಸಂಬಂಧಪಟ್ಟವ್ರು ಅಧಿಕಾರಿಗಳು ಆಗಿರ್ತಾರೋ. 1 ರೂಪಾಯಿ ಬಿಲ್ ತೆಗಿಲಿ, 1 ಕೋಟಿ ಬಿಲ್ ತೆಗಿಲಿ, ಅಲ್ಲಿ ಅಧಿಕಾರಿಗಳ ಮುಖಾಂತರನ ಬಿಲ್ ಪಾಸ್ ಆಗಿರ್ತಾವು. ಅದಕ್ಕೆ ನಾವು ಇವತ್ತು ಏನು ಹೇಳತ್ತೇವೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಹೊಣೆ ಇದಾರಲ್ಲ ಅವ್ರನ್ನ ವಜಾಗೊಳಿಸ್ಬೇಕು. ಯಾಕಂದ್ರೆ ಇವತ್ತಿಗೆ 8 ದಿವಸ ಆಯ್ತು ಇಲ್ಲೆಲ್ಲ ರೈತರು ನಾವು ಬಂದೆವು, ಎಲ್ಲ ರೈತ ಸಂಘಟನೆಗಳು ಇದಾವು. ಏನಾಗದೈತೆ ಅಂದ್ರೆ ಅವರಿಗೆ ಶಾಂತಿಯುತ ಹೋರಾಟದಿಂದ ಅವ್ರಿಗೆ ಮನವರಿಕೆ ಆಗಂಗಿಲ್ಲ. ನಾವು ಯಾಕೆ ಶಾಂತಿಯುತ ಹೋರಾಟ ಮಾಡತ್ತೇವೆ ಅಂತಂದ್ರೆ ಹೋರಾಟದ ಜೊತೆಗೆ ಇಲ್ಲಿನ ಅವ್ಯವಹಾರಗಳು ನಾವು ಪ್ರತಿಯೊಂದು ದಿವಸ ಅಭ್ಯಾಸ ಮಾಡ್ಬೋದು ಹೊಂಟೇವೆ. ಇಲ್ಲಿ ಏನೇನು ನಡೆದಾವು 20 ವರ್ಷ ಸಮಸ್ಯೆ ಇದ್ದಿದ್ದು 1 ದಿವಸ 2 ದಿವಸ ಸಮಸ್ಯೆ ಅಲ್ಲದ. 1 ದಿವಸ 2 ದಿವಸ ಸಮಸ್ಯೆ ಸ್ಟ್ರೈಕ್ ಮಾಡಿ ಅವ್ರು ಮನವರಿಕೆ ಮಾಡಿ ಲೆಟರ್ ಕೊಟ್ಟು ಹೋಗಿರೋ ಏನೋ ಮುಗಿದು ಹೋಗೋ ಒಂದು ಲೆಕ್ಕದಾಗಿತ್ತು. ಆದ್ರೆ ಅದನ್ನು ನಾವು ವಿಚಾರಣೆ ಮಾಡಿಲ್ಲ. ಯಾಕಂದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಹೋರಾಟಕ್ಕೆ ಏನು ಬಂದೇವಲ್ಲ ಎಲ್ಲ ಹಳ್ಳಿ ಜನರ ಒಂದು 100-200 ಜನ ನಾವು ಇದೇವು. ಯಾಕಂದ್ರೆ ಈಗ ಬರಗಾಲ ಇರೋದ್ರಿಂದ ಎಲ್ಲ ಜನ ಆ ಕಡೆಗೆ ದುಡಿಯಾಕತ್ತಿನಾಗ ಆ ಕಡೆಗೆ ಇದಾರೆ. ಎಲ್ಲರೂ ಬಂದೇನು ಇಲ್ಲಿ ಕುಂಡಕ್ಕೆ ಆಗಂಗಿಲ್ಲ ಇಲ್ಲಿ ಯಾವುದೂ ಪರಿಸ್ಥಿತಿ ಒಳಗೆ. ಆದ್ರೂ ನಾವು ಕುಂಡಕ್ಕೆ ಆಗಲಿ ಅಂದ್ರೆ ಮನಸ್ಸು ಕೇಳ್ದಾರಕ್ಕೆ ದೂಸ್ ಜನ ಹೆಚ್ಚಾಗೋದೈತಿ, ಇನ್ನೂ ಹೆಚ್ಚಾಗೋದಿದೆ. ಈಗ ಎಲ್ಲ ಸಂಘಟನೆಯವ್ರು ಕರೆ ಕೊಡೋದಾರೆ ಶಾಂತಿಯುತ ಹೋರಾಟಕ್ಕೆ ಕರೆ ಕೊಡತ್ತಾರ. ಈಗ ನಾಳೆ ದನ ಕರುಗಳು ಬರೋವ ನೋಡ್ರಿ. ಮೊದಲಿನ 10 ಜನ ಇದ್ದು, 20 ಇದ್ದು, 50 ಆಯ್ತು, 100 ಆಯ್ತು, 200 ಆಯ್ತು. ಈಗ ಮತ್ತೆ ಇವತ್ತು ನಮ್ಮ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂಥ ಮಲ್ಲಾಪುರಿ ಅನ್ನೋರು ಇವತ್ತು ಬಂದರು. ಅವರು ಒಂದು ಮಾರ್ಗದರ್ಶನದೊಳಗೆ ಈಗ ಅವ್ರ ಜೊತೆ ನಾವು ಚರ್ಚೆ ಮಾಡಿದೆವು. ಅವರು ಕರೆ ಕೊಡತ್ತಾರೆ ಎಲ್ಲ ಸಂಘಗಳಿಗೆ ಏನಂತಂದ್ರೆ ಹೆಚ್ಚಿನ ಪ್ರಮಾಣ ಜನಸಂಖ್ಯೆ ಕೂಡಬೇಕು, ಇದನ್ನು ಪೂರ್ಣ ಪ್ರಮಾಣ ತನಿಖೆ ಆಗಬೇಕು ಇಲ್ಲಿ. ಯಾಕಂದ್ರೆ 20 ವರ್ಷ ನೀರು ಕಾವಲಿ ಆದ ನಂತರ 20 ವರ್ಷದಾಗ 10 ವರ್ಷ ಹೆಚ್ಚು ಕಡಿಮೆ ಹೋಗಿತ್ತು, 10 ವರ್ಷ ಸಂಪೂರ್ಣ ಬಂದೈತಿ. ಆದ್ರೆ ಇಲ್ಲಿ ನಾವು ಬಂದು ಕೂತ ನಂತರ ಇಲ್ಲಿ ಅಧಿಕಾರಿಗಳ ಕೊಟ್ಟಂತಹ ಲೇಖನಿನೇ ಐತಿ ಇಲ್ಲಿ. ಅಂದ್ರೆ ಇಲ್ಲಿ ಆಧಾರ ಐತಿ. 24 ತಾಸಿನೊಳಗೆ 2 ಮೋಟ್ರದಿಂದ ಕೊನೆಯ 8ನೇ ವಿಭಾಗ 24 ತಾಸು ಮುಟ್ಟಿ ಅಲ್ಲಿಂದ್ರೆ ಒಂದು 10 ಗಂಟೆ ಒಳಗೆ ಪೂರ್ತಿ ಟೇಲ್ ಎಂಡ್ ಒಳಗೆ ನೀರು ಮುಟ್ಟಿತ್ತು. ಇದೇ ರೀತಿ 10 ವರ್ಷ ನಮಗೆ ನೀರಾವರಿ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ಸಾವಿರಾರು ಕೋಟಿ ವ್ಯವಹಾರ ನಡೀತಿತ್ತು, ರೈತ ಉದ್ಧಾರ ಆಗ್ತಿರು. ಅದಕ್ಕೆ ಏನೈತಿ, ಇದು ನಾವು ಯಾವುದೋ ಪರಿಸ್ಥಿತಿಯಿಂದ ಈ ಹೋರಾಟ ಹಿಂದೆ ಪಡೆಯಂಗಿಲ್ಲ. ಪೂರ್ತಿ ಇದನ್ನು ನಮಗೆ ಪ್ರಮಾಣದ ತನಿಖೆ ಆಗಿ ಅಲ್ಲಿಂದ ವಜಾಗೊಳಿಸಿ ಆಮೇಲೆ ಎಲ್ಲ ಸಮಸ್ಯೆಗಳನ್ನು ನಮಗೆ ಇಂತಿಷ್ಟು ದಿವಸದಾಗ ಒಂದು 15-20 ಸಮಸ್ಯೆಗಳು ನಡೆದಾವೆ. ಇಲ್ಲಿ ಯಾವ್ಯಾವ ಸಮಸ್ಯೆಗೆ ಎಷ್ಟೆಷ್ಟು ದಿವಸ ಬೇಕು ಅದನ್ನು ನಮಗೆ ಉತ್ತರವನ್ನು ಲೇಖನಿ ಮುಖಾಂತರ ನಾವು ಬರೆದು ಕೊಡ್ಬೇಕು. ಅವ್ರು ನಮಗೆ ಕಾಗದ ಪತ್ರದಾಗ ನಾವು ಬಾಯಲ್ಲಿ ಹೇಳೋದಾಗ ಕೇಳೋದ ಮುಗ್ದೈತಿ, ನಮ್ಮ ಪೆನ್ಯಾಗಿನ ಶಾಯಿ ಬಿ ಮುಗ್ದೈತಿ, ನಮ್ಮ ಕಡೆ ಹಾಳಿ ಬಿ ಮುಗ್ದಾವು, ನಮ್ಮ ಮನಸ್ಸು ನೋವಾಗ ಕೂತಿದ್ದೇವೆ ನಾವಿಲ್ಲಿ. ಅದಕ್ಕೆ ನಾವೇನು ಮಾಡಿದೆವು ಅಂತಂದ್ರೆ ಇವತ್ತು ನಾವೆಲ್ಲರೂ ಹಿರಿಯರು ಅಂದರೆ ಇಲ್ಲೇನು ಸಂಘಟನೆ ಅದಾರಲ್ಲ, ಬರೀ ನಮ್ಮ ತೊಂದರೆ ಇನ್ನೊಬ್ರಿಗೆ ತೊಂದರೆ ಮಾಡೋದು ಬೇಡ. ಯಾವುದೇ ಒಂದು ದೊಡ್ಡದು ಇದು ಮಾಡಿ ಇನ್ನೊಬ್ರಿಗೆ ಸಮಸ್ಯೆ ಆಗದಂಗೆ ನಮ್ಮ ಶಾಂತಿಯುತ ಹೋರಾಟ ಹಿಂಗೆ ನಡೆಸ್ಕೊಂಡು ಅಂತೇಳಿ ನಾವು ವಿಚಾರದಾಗ ಇದೇವು. ಒಂದು ಇದ್ರ ಬಗ್ಗೆ ಮತ್ತು ಅವರು 1-2 ಮಾತು ಹೇಳ್ತಾರೆ ನಿಮ್ಗೆ.
ಸರ್